ಹಾಯ್ ಎಲ್ಲರಿಗೂ ಸೌಮ್ಯಾಸ್ ವರ್ಲ್ಡ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಗೆಲ್ಲ ಹೋಗುತ್ತೆ ಇವತ್ತಿನ ದಿನ ಅಂತ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದರೂ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಿಮ್ಮ ಕಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ. ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ಬನ್ನಿ. ಇವತ್ತಿನ ಮಧ್ಯಾಹ್ನದ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಇಲ್ಲಿ ತೊಗರಿಬೇಳೆನ ನೆನೆ ಹಾಕಿದ್ದೀನಿ ಆಲ್ರೆಡಿ, ಸ್ವಲ್ಪ ಬೇಗ ಬೇಯುತ್ತೆ ಅಂತ. ಹಾಗೆ ಇವತ್ತು ಬೀಟ್ರೂಟ್ ರಸಮ್ ಮಾಡ್ಕೊಳ್ಳೋಣ ಅಂತ, ಬೀಟ್ರೂಟ್ ರಸಮ್ ಹಾಗೆ ಬೀಟ್ರೂಟ್ ಪಲ್ಯನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಮೆಣಸನ್ನು ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ತೊಟ್ಟು ತೆಗಿಯೋಕೆ ಈಸಿ ಆಗುತ್ತೆ, ಹಾಗೆ ಪೌಡ್ರ್ ಕೂಡ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಬಾದಾಮನ್ನು ನೆನೆಸಿ ಇಟ್ಟಿದ್ದೆ ರಾತ್ರಿನೇ. ಅದನ್ನು ಸಿಪ್ಪೆ ತೆಗೆದು ಸೈಡಿಗೆ ಎತ್ತಿಟ್ಟಿದ್ದೆ, ಅದು ತಿನ್ನೋದಕ್ಕೆ ಮರೆತು ಹೋಗ್ಬಿಟ್ಟಿತ್ತು. ಇವಾಗ ತಿಂತ ಕೆಲಸ ಮಾಡೋಣ ಅಂತ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಹಾಕಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ರಸಮ್ಗೆ ಬೇಕಾಗಿರುವಂಥ ಐಟಮ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟನ್ನು ಹಾಗೆ ಟೊಮೆಟೊ, ಹಸಿಮೆಣಸು ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಆಗಲೇ ನೆನೆ ಹಾಕಿರುವ ತೊಗರಿಬೇಳೆ ಪಾತ್ರೆಗೇ ಇವಾಗ ಹೆಚ್ಚಿರುವ ಬೀಟ್ರೂಟನ್ನು, ಟೊಮೆಟೊನ, ಹಸಿಮೆಣಸನ್ನು ಹಾಕ್ಕೊತಾ ಇದ್ದೀನಿ. ಇದು ನನಗೆ ಸ್ವಲ್ಪ ಈಸಿ ಅನಿಸುತ್ತೆ ಈ ಥರ ಮಾಡೋದು, ಯಾಕೆಂದರೆ ಬೀಟ್ರೂಟನ್ನು ಹಾಗೆ ಒಂದೇ ಸಲ ಬೇಯಿಸಿದಂಗೂ ಆಗುತ್ತೆ. ಸೊ ಹಾಗಾಗಿ ರಸಮ್ ಕೂಡ ಒಟ್ಟೊಟ್ಟಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ರಫಾಗಿ ಹೆಚ್ಚಿದ್ದೀನಿ ಬೀಟ್ರೂಟನ್ನು, ಯಾಕೆಂದರೆ ಅದನ್ನು ಆಮೇಲೆ ತೆಗೆದುಬಿಟ್ಟು ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಪಲ್ಯಕ್ಕೆ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ. ರಸಮ್ಗೆ ಏನೆಲ್ಲ ಐಟಮ್ ಹಾಕ್ತೀನೋ ಅದನ್ನೆಲ್ಲ ಹಾಕ್ತಾಯಿದ್ದೀನಿ. ಅರಿಶಿನ ಪೌಡ್ರು ಹಾಗೆ ಎಣ್ಣೆನ ಹಾಕಿ ಬೇಯಕ್ಕಿಡ್ತಾಯಿದ್ದೀನಿ. ಇವಾಗ ನಾನು ಊರಿಂದ ಬರ್ತಾ ಬ್ಯಾಡಗಿ ಮೆಣಸನ್ನು ತೊಗೊಂಬಂದಿದ್ದೆ. ನಾನು ಯಾವಾಗಲೂ ಕೂಡ ಊರಿಂದನೇ ಬ್ಯಾಡಗಿ ಮೆಣಸನ್ನು ತೊಗೊಂಬರೋದು. ಹಾಗೆ ನಾನು ಬ್ಯಾಡಗಿ ಮೆಣಸನ್ನು ಮಾತ್ರ ಯೂಸ್ ಮಾಡೋದು, ಬೇರೆ ಯಾವ ಮೆಣಸನ್ನು ಯೂಸ್ ಮಾಡೋದಿಲ್ಲ. ಅದು ಮೊದಲಿಂದ ಅಭ್ಯಾಸ ನಮಗೆ ಬ್ಯಾಡಗಿ ಮೆಣಸೇ ಯೂಸ್ ಮಾಡಿ. ಸ್ವಲ್ಪ ಜಾಸ್ತಿನೇ ಬ್ಯಾಡಗಿ ಮೆಣಸನ್ನು ಹುರಿದ್ಕೊಂಡಿದ್ದೀನಿ, ಯಾಕೆಂದರೆ ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅಂತ. ಡೈಲಿ ಸಾಂಬಾರು ಮಾಡಬೇಕಾದ್ರೆ ನಾನು ಬ್ಯಾಡಗಿ ಮೆಣಸನ್ನು ರುಬ್ಬಿ ಕಾಯಿ ಜೊತೆ ಹಾಕ್ತೀನಿ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹುರ್ಕೊಂಡಿದ್ದೀನಿ. ತೊಟ್ಟೆಲ್ಲ ತೆಗೆದಿದ್ದಾಯಿತು, ಅದನ್ನು ಒಂದು ಕವರ್ಗೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಮಸಾಲೆ ಹುರಿಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಯೂಸ್ ಮಾಡಿಕೊಂಡು ಉಳಿದಿರೋದು ಬೇರೆ ಬಾಕ್ಸಿಗೆ ಹಾಕಿಟ್ಕೊಳ್ಳೋಣ ಅಂತ. ಈ ಕಡೆ ಕುಕ್ಕರ್ ಕೂಡ ವಿಸಿಲ್ ಆಗಿದೆ, ಅದು ಕೂಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಆ ಕಡೆ ಬಾಣಲೆ ಇಟ್ಬಿಟ್ಟು ಅದಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಯಾವಾಗಲೂ ರಸಮ್ ಪೌಡ್ರ್ ಮಾಡಬೇಕಾದ್ರೆ ತೆಂಗಿನ ಎಣ್ಣೆನೇ ಹಾಕ್ಕೊತೀನಿ, ಯಾಕೆಂದರೆ ಅದರದ್ದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಇಲ್ಲಿ 1 ಬೌಲಷ್ಟು ನಾನು ಧನಿಯಾನ ತೊಗೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅರ್ಧ ಬೌಲಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದೇ ಬೌಲಲ್ಲೇ ಧನಿಯಾ ತೊಗೊಂಡಿರೋದು ನಾನು, ಹಾಗಾಗಿ ಅದೇ ಬೌಲ್ ಅಳತೆಯಲ್ಲಿ ಅರ್ಧ ಬೌಲಷ್ಟು ಜೀರಿಗೆನ ತೊಗೊಂಡು ಧನಿಯಾದ ಜೊತೆಗೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಧನಿಯಾ ಮತ್ತು ಜೀರಿಗೆ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಅದೇ ಬೌಲಲ್ಲಿ ಮೆಂತೆನ ಹಾಕ್ಕೊತಾ ಇದ್ದೀನಿ. ಕಾಲು ಬೌಲ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಮೆಂತೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕನೂ ಫ್ರೈ ಮಾಡ್ಕೊತೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೆ, ಸ್ವಲ್ಪ ಈಸಿ ಆಯಿತು. ಇಲ್ಲದಿದ್ರೆ ಸಪ್ರೇಟಾಗಿ ಹುರ್ಕೊಂಡು ಹಾಕ್ಕೋಬೇಕಾಗುತ್ತೆ, ನೀರು ಅಂಶ ಇರುತ್ತೆ ಅಲ್ವಾ, ಸೊ ಹಾಗಾಗಿ. ಆಮೇಲೆ ಹಿಂಗೆ ಹಾಕಿದ್ದೀನಿ. ಆವಾಗಲೇ ಹುರಿದಿಟ್ಟಿರುವಂತಹ ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಮೆಣಸನ್ನು ಮೊದಲಿಗೆ ನಾನು ಹುರಿದಿರೋದ್ರಿಂದ ಇವಾಗ ನಾನು ಸಪ್ರೇಟಾಗಿ ಅದ್ರ ಜೊತೆನೇ ಹುರಿಯೋಕ್ಕೇನು ಹೋಗಿಲ್ಲ. ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಆದರೆ ಅದು ತಣ್ಣಗಾಗೋ ತನಕ ಮಿಕ್ಸಿ ಹಾಕೋಕ್ಕಾಗಲ್ಲ ಅಲ್ವಾ, ಸೊ ಹಾಗಾಗಿ ಇವಾಗ ಈಚೆಗಡೆ ಕುಕ್ಕರ್ ಕೂಲಾಗಿದೆ, ಅದನ್ನು ಬೀಟ್ರೂಟನ್ನು ಸಪ್ರೇಟಾಗಿ ತೆಗೆದುಬಿಟ್ಟು ರಸಮ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪಲ್ಯ ಕೂಡ ತರಕಾರಿ ಹೆಚ್ಕೊಂಡು ಹಂಗೂ ಆಯಿತು, ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಈ ಥರ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟನ್ನು ಅದರಲ್ಲೇ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿ ಇನ್ನೂ ಸ್ವಲ್ಪ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಕೂಡ ರಸಮನ್ನು ಮಾಡ್ಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಕುಕ್ಕರಿಂದ ಬೀಟ್ರೂಟನ್ನೆಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಸಣ್ಣದಾಗಿ ಹೆಚ್ಕೊಂಡು ಕೂಡ ಆಯಿತು. ಈ ಕಡೆ ಆವಾಗಲೇ ಮಸಾಲೆ ಹುರಿದಿರೋದೆಲ್ಲ ತಣ್ಣಗೆ ಕೂಡ ಆಗಿದೆ. ಇವಾಗ ಒಂದು ಡ್ರೈ ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೀನಿ ನಾನು,
ಆವಾಗ ಎಷ್ಟು ಬೇಕೋ ಅಷ್ಟು ಕೂಡ ಇಮಿಡಿಯೇಟಾಗಿ ಕೂಡ ಮಾಡ್ಕೋಬೋದು ಆವಾಗಲೇ. ಇದು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಜಾಸ್ತಿ ದಿನಾನೂ ಕೂಡ ಬರುತ್ತೆ, ಒಂದು 15ರಿಂದ 20 ದಿನ, ಇಲ್ಲದಿದ್ದರೆ 1 ತಿಂಗಳು ಕೂಡ ಕೆಡೋದಿಲ್ಲ, ಹಾಗೆ ಇಡಲು ಕೂಡ ಬೋದು. ಏರ್ ಟೈಟ್ ಆಗಿರುವ ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೋಬೇಕು ಅಷ್ಟೇ. ನಾನಿಲ್ಲಿ ರಸಮ್ಗೆ ಅಂತ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಯಿಸಿರುವಂಥ ಬೇಳೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಹುಣಸೆ ಹುಳಿನ ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು ನೆಂದಿರುವಂಥ ಹುಳಿನ ನೀರನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಹಾಗೆ ಪೌಡ್ರ್ ಮಾಡಿರುವಂತಹ ಪೌಡ್ರನ್ನ ಹಾಕ್ಕೊಂಡು ಅದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಪಲ್ಯ ಮಾಡೋದಕ್ಕೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಹಾಗೆ ಪಲ್ಯದ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸಿಯಲ್ಲಿ ಒಂದು ರೌಂಡ್ ತಿರ್ಸ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನೂ ನುಣ್ಣಗೆ ಮಾಡ್ಕೊಳ್ಳಿಲ್ಲ, ತರಿಯಾಗಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಬೀಟ್ರೂಟನ್ನು ನಾವು ಬೇಯಿಸಿರೋದ್ರಿಂದ ಫಸ್ಟಾಗಿ ನಾನು ಮಸಾಲೆನ ಕುದಿಸ್ಕೊತಾ ಇದ್ದೀನಿ. ಹಸಿ ವಾಸನೆ ಹೋಗಬೇಕಲ್ವ, ಆಲ್ರೆಡಿ ಬೀಟ್ರೂಟ್ ಬೆಂದಿರೋದ್ರಿಂದ ಫಸ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ರಸಮ್ ಕೂಡ ಕುದೀತಾ ಇದೆ. ಅದಕ್ಕೆ ಕಾಯಿ ತುರಿನ ಹಾಕಿ ಫೈನಲ್ ಟಚ್ ಅದಾಯಿತು ರಸಮ್ಮು. ಪಲ್ಯದ ಮಸಾಲೆ ಕೂಡ ಕುದಿ ಬಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ಬೇಯಿಸಿರುವಂಥ ಬೀಟ್ರೂಟನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಬೆಣ್ಣೆನ ತೆಗಿತಾ ಇದ್ದೀನಿ. ನಾನು ಇದೇ ಮೆಥಡಲ್ಲಿ ಬೆಣ್ಣೆನ ತೆಗಿಯೋದು, ಬಾಕ್ಸಿಗೆ ಹಾಕ್ಕೊಂಬಿಟ್ಟು. ಇದು ನನಗೆ ಈಸಿ ಮೆಥಡ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಒಂದು 20 ದಿನದ್ದು ಕೆನೆನ ಜೋಡಿಸಿ ಇಟ್ಟಿದ್ದೆ. ನಾನು ಕೆನೆ ತೆಗೆದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಹಾಗೆ ಬೆಣ್ಣೆ ಮಾಡೋದಕ್ಕಿಂತ ಅಂದರೆ ಸಂಜೆ ಬೆಣ್ಣೆ ಮಾಡ್ತೀನಿ ಅಂತ ಹೇಳಿದ್ರೆ, ಅಥವಾ ಮಧ್ಯಾಹ್ನ ಬೆಣ್ಣೆ ಮಾಡ್ತೀನಿ ಅಂತ ಹೇಳಿದ್ರೆ ಬೆಳಿಗ್ಗೆನೇ ತೆಗೆದುಬಿಟ್ಟು ಬೇಗನೆ ತೆಗೆದು ಹೊರಗಡೆ ಇಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನ ತೆಗೆದು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಅದು ಕೋಲ್ಡ್ ಹೋದ್ಮೇಲೆ ಬೆಣ್ಣೆ ಮಾಡೋಕ್ಕಾಗೋದು, ಇಲ್ಲದಿದ್ದರೆ ಬೆಣ್ಣೆ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಈ ಮೆಥಡಲ್ಲಿ ನಾನು ಮಾಡ್ಕೋತೀನಿ. ಅದಾದಮೇಲೆ ಬೆಣ್ಣೆ ತೆಗಿಯೋಕ್ಕೆ ರೆಡಿಯಾಗಿದೆ ಅಂತ ಹೇಳಿದಾಗ ಒಂದು ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿಬಿಟ್ಟು ಚೆನ್ನಾಗಿ ಒಂದು 4 ಸಲ ಅಲುಗಾಡಿಸ್ಬಿಟ್ಟು ಇದೇ ಮೆಥಡಲ್ಲಿ ಬೆಣ್ಣೆನ ತೆಕ್ಕೊಳ್ತೀನಿ ನಾನು ಯಾವಾಗಲೂ. ಇದು ನಾನು 2 ಸಲ ತೆಗೆದಿರುವಂಥ ಬೆಣ್ಣೆ ಇಲ್ಲಿರೋದು. ಆಲ್ರೆಡಿ ಒಂದು 40 ಡೇಸ್ ಆಗಿರ್ಬೋದು 2 ಸಲ ತೆಗೆದಿದ್ದೀನಿ ಬೆಣ್ಣೆನ. ಇವಾಗ ನಾನು ತೆಗಿತಾ ಇರೋದು 2ನೇ ಸಲ ಬೆಣ್ಣೆನ. ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ನಾನಿಲ್ಲಿ ಕಾಯಕ್ಕೆ ಹಾಕ್ತಾಯಿದ್ದೀನಿ ತುಪ್ಪ ಮಾಡೋದಕ್ಕೆ ಅಂತ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದು ಅದು ನೊರೆ ಎಲ್ಲ ಹೋದ್ಮೇಲೆ ಆಮೇಲೆ ತುಪ್ಪದ ಮೆಥಡ್ ಏನಿದೆ ಅದು ಕಂಪ್ಲೀಟಾಗಿ ತುಪ್ಪ ರೆಡಿ ಆಗುತ್ತೆ. ನಾನು ಮನೆಯಲ್ಲೇ ಮಾಡ್ಕೋತೀನಿ ತುಪ್ಪ, ಬೆಣ್ಣೆ ಎಲ್ಲ. ಚೆನ್ನಾಗಿ ನೊರೆ ಎಲ್ಲ ಬಂದಮೇಲೆ ನಾನು ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗೆ ಮಾಡೋಕ್ಕಿಟ್ಟಿದ್ದೀನಿ. ತಣ್ಣಗೆ ಆದಮೇಲೆ ಈ ಥರ ಬರುತ್ತೆ ಅದು. ಇವಾಗ ನಾನು ಒಂದು ಪಾತ್ರೆಗೆ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ದಿನದ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಇವಾಗ ಏನಿದ್ರು ಊಟ ಮಾಡೋದಷ್ಟೇ. ಈ ಒಂದು ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.